ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮಾಲಾ ಚಂದಾಸ್ ಕಿಚನ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ನಮ್ಮ ರೆಸಿಪಿ ಗರಿ ಗರಿಯಾದ ನಿಪ್ಪಟ್ಟು. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಅಕ್ಕಿ ಹಿಟ್ಟು 1 ಕಪ್ಪು, ಹುರಿಗಡಲೆ ಪೌಡ್ರ್ ಮಾಡ್ಕೊಂಡಿರೋದು ಅರ್ಧ ಕಪ್ಪು, ಕಡಲೆ ಬೀಜ ಹುರಿದು ಸಿಪ್ಪೆ ತಗೊಂಡಿರೋದು ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು, 1/4 ಟೀ ಸ್ಪೂನ್ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನ್ ತುಪ್ಪ, ನಿಪ್ಪಟ್ಟು ಕರಿಯಲು ಎಣ್ಣೆ. ಅಗಲವಾದ ಒಂದು ಬೌಲ್ ತಗೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದ್ರ ಜೊತೆ ಚಿಲ್ಲಿ ಪೌಡ್ರು, ಅರಿಶಿನ ಪುಡಿ, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಹಾಗೂ ಪುಡಿ ಮಾಡ್ಕೊಂಡಿರೋ ಕಡಲೆ ಬೀಜ ಇದ್ರ ಜೊತೆ ತುಪ್ಪ ಬಿಸಿ ಮಾಡಿ ಸೇರಿಸ್ಕೊಳ್ಳೋಣ. ತುಪ್ಪ ಸೇರಿಸಿದ ನಂತರ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಡ್ರೈ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ನಿಪ್ಪಟ್ಟು ಹಿಟ್ಟು ಕಲಿಸ್ಕೊಳ್ಳೋಣ. ನಿಪ್ಪಟ್ಟು ಹಿಟ್ಟು ರೆಡಿಯಾಗಿದೆ. ನಾವೀಗ ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೊಳ್ಳೋಣ. ಉಂಡೆಗಳು ಮಾಡ್ಕೊಂಡ ನಂತರ ನಾವು ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಆಗೋ ತನಕ ನಾವೀಗ ನಿಪ್ಪಟ್ಟು ತಟ್ಕೊಳ್ಳೋಣ. ನಾನು ನಿಪ್ಪಟ್ಟು ತಟ್ಕೊಳ್ಳಿಕ್ಕೆ ರೋಟಿ ಮೇಕರ್ ಯೂಸ್ ಮಾಡ್ತಿದ್ದೀನಿ. ನಿಪ್ಪಟ್ಟು ತಟ್ಕೊಳ್ಳೋಕ್ಕೆ 2 ಸಣ್ಣ ಕವರ್ ಯೂಸ್ ಮಾಡಿದ್ದೀನಿ. ತಳದಲ್ಲಿ ಒಂದು ಇಟ್ಕೊಳ್ತೀನಿ, ಮೇಲೊಂದು ಇಟ್ಕೊಳ್ತೀನಿ. ನಿಪ್ಪಟ್ಟು ತಟ್ಕೊಂಡು ಆದ ನಂತರ ಎಣ್ಣೆಲಿ ಹಾಕಿ ಗರಿಯಾಗಿ ನಿಪ್ಪಟ್ಟು ಬೇಯಿಸ್ಕೊಳ್ಳೋಣ. ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಪ್ಪಟ್ಟನ್ನ 2 ರಿಂದ 3 ನಿಮಿಷ ಬೇಯಿಸ್ಕೊಳ್ಬೇಕು. ಈ ರೀತಿ 2 ಕಡೆ ರೋಸ್ಟ್ ಮಾಡ್ಕೊಳ್ಬೇಕು. ನಿಪ್ಪಟ್ಟು ಗೋಲ್ಡನ್ ಬ್ರೌನ್ ಬಂದ ನಂತರ ನಾವು ಎಣ್ಣೆ ಸೋರಿಸ್ಕೊಳ್ಳೋಣ. ಈಗ ರುಚಿಯಾದ ಗರಿ ಗರಿಯಾದ ನಿಪ್ಪಟ್ಟು ತಯಾರಾಗಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.